ನಿಮ್ಮ ಹೆಸರು? ಚಂದ್ರಶೇಖರ್ ಅಂತ. ನಮ್ದು ಮೂಲವಾದಿ ತ್ರಾಸು. ಮೂಲವಾದಿ ಅಂತ. ಆಮೇಲೆ ಸೊಂಟು ಮೊಳಕಾಲು. ಸೊಂಟ ನೋವು ಉಂಟಾ ಈಗ? ಈಗ ಉಂಟಾ? ಉಂಟು ಈಗ. ಗಂಟು ನೋವು ಎಷ್ಟು ಸಮಯದಿಂದ? ಇದು ಕನಿಷ್ಠ ಒಂದು 4-5 ವರ್ಷ ಆಯ್ತು. ಈಗ ಹೋಗ್ತದೆ, ನಂಬ್ತೀರಾ ಅದು ಗುಣ ಆಗ್ತದಂತ? ನೆಂಬೆ ಬಂದಿದ್ದೀವಿ ಇಲ್ಲಿಗೆ. ತಂದೆ ದೇವರೇ, ಯೇಸುವಿನ ನಾಮದಲ್ಲಿ ಪವಿತ್ರಾತ್ಮನ ಸಹಾಯದೊಂದಿಗೆ ಕರ್ತನೆ ಪಾದಕ್ಕೆ ಬಂದಿದ್ದೇನೆ. ಸಹೋದರ ಚಂದ್ರಶೇಖರ್ ಅವರಿಗಾಗಿನ ಪ್ರಾರ್ಥನೆ ಮಾಡ್ತಾನೆ. ಇವರ ಮೇಲೆ ದಯೆ ತೋರಿಸು, ಕರುಣೆ ತೋರಿಸು, ಮನ ಮರುಗಬೇಕಂತಾನೆ ಕೇಳ್ಕೋತಾನೆ. ಮೂಲವ್ಯಾಧಿ ಇವರನ್ನು ಬಿಟ್ಟು ಹೋಗಲಿ. ಸ್ಪಿರಿಟ್ ಆಫ್ ಮೂಲವ್ಯಾಧಿ ಕಮ್ ಔಟ್ ರೈಟ್ ನೌ ಇನ್ ದ ನೇಮ್ ಆಫ್ ಜೀಸಸ್. ಫ್ರೀ ಆಗಲಿ ಇವರು. ಸ್ಪಿರಿಟ್ ಆಫ್ ಫೈಲ್ಸ್ ಕಮ್ ಔಟ್ ರೈಟ್ ನೌ. ಫೈಲ್ಸ್, ಆ ಮೂಲವ್ಯಾಧಿಯ ಸ್ಪಿರಿಟ್ ಅನ್ನು ಇವರಿಂದ ಡಿಸ್ಕನೆಕ್ಟ್ ಮಾಡ್ತಾ ಇದ್ದಾನೆ. ಈ ಕ್ಷಣದಿಂದ ಅದು ಇರக்கூಡದು. ಸಂಪೂರ್ಣ ಸೌಖ್ಯ ಉಂಟಾಗಲಿ ಸ್ಥಳದಲ್ಲಿ. ಏಸು ನಾಮದಲ್ಲಿ ಸೊಂಟದ ನೋವನ್ನು ಏಸು ನಾಮದಲ್ಲಿ ಗದರಿಸ್ತಾ ಇದ್ದಾನೆ. ಫ್ರೀ ಆಗಲಿ. Out in the name of Jesus. Spirit of back pain, spirit of joint pain, I bind and cast out in the name of Jesus. ಸೊಂಟದ ಮೇಲೂ, ಕಾಲಿನ ಗಂಟುಗಳ ಮೇಲೂ, ಚಿಪ್ಪುಗಳ ಮೇಲೂ ಸೌಖ್ಯ ರಿಲೀಸ್ ಮಾಡ್ತಾ ಇದ್ದಾನೆ. ಆರೋಗ್ಯ ಯೇಸು ಕ್ರಿಸ್ತನ ರಿಲೀಸ್ ಮಾಡ್ತಾನೆ. ಮಾರ್ಕ್ 16, 17, 18 ವಚನ ನೆರವೇರಲಿ. ಮಾರ್ಕ್ 16, 17, 18 ವಾಕ್ಯ ನೆರವೇರಲಿ. ವಾಕ್ಯದ ಪವರ್ ರಿಲೀಸ್ ಆಗಲಿ. ವಾಕ್ಯದ ಪವರ್ ರಿಲೀಸ್ ಆಗಲಿ. ಪವಿತ್ರಾತ್ಮನ ಶಕ್ತಿ ರಿಲೀಸ್ ಆಗಲಿ. ಇನ್ ದ ನೇಮ್ ಆಫ್ ಜೀಸಸ್. ಇನ್ ದ ನೇಮ್ ಆಫ್ ಜೀಸಸ್. ಫ್ರೀ ಇನ್ ದ ನೇಮ್ ಆಫ್ ಜೀಸಸ್. Out in the name of Jesus. Holy Ghost fire in the name of Jesus. ಆ ರೋಗಾತ್ಮ ಶಕ್ತಿಯ ಮೇಲೆ ಪವಿತ್ರಾತ್ಮನ ಅಗ್ನಿ ಹಿಡಿಯಲಿ. ಇನ್ ದ ನೇಮ್ ಆಫ್ ಜೀಸಸ್. ಯೇಸುವಿನ ಬಾಸುಂಡೆಗಳ ಮೂಲಕ ಈ ಚಂದ್ರಶೇಖರ್ ಅಣ್ಣವರಿಗೆ ಗುಣವಾಯಿತು. ಯೇಸು ಕ್ರಿಸ್ತನ ಬಾಸುಂಡೆಗಳ ಮೂಲಕ ಚಂದ್ರಶೇಖರ್ ಅಣ್ಣವರ ಗುಣವಾಯಿತು. ಯೇಸು ಕ್ರಿಸ್ತನ ಬಾಸುಂಡೆಗಳ ಮೂಲಕ ಚಂದ್ರಶೇಖರ್ ಅಣ್ಣವರಿಗೆ ಗುಣವಾಯಿತು. ಯೇಸು ಕ್ರಿಸ್ತನ ಬಾಸುಂಡೆಗಳ ಮೂಲಕ ಚಂದ್ರಶೇಖರ್ ಅಣ್ಣವರಿಗೆ ಗುಣವಾಯಿತು. ಯೇಸು ಕ್ರಿಸ್ತನ ಬಾಸುಂಡೆಗಳ ಮೂಲಕ ಚಂದ್ರಶೇಖರ್ ಅಣ್ಣವರಿಗೆ ಗುಣವಾಯಿತು. ಯೇಸುನ ಬಾಸುಂಡೆಗಳ ಮೂಲಕ ಚಂದ್ರಶೇಖರ್ ಅಣ್ಣವರಿಗೆ ಗುಣವಾಯಿತು. ಯೇಸುನ ಬಾಸುಂಡೆಗಳ ಮೂಲಕ ಚಂದ್ರಶೇಖರ್ ಅಣ್ಣವರಿಗೆ ಗುಣವಾಯಿತು. ಫ್ರೀ ಇನ್ ದ ನೇಮ್ ಆಫ್ ಜೀಸಸ್. ಈಗ ನೋಡಿ ಅಣ್ಣ ಬಗ್ಗೆ ಎಲ್ಲ ಏನ್ ಮಾಡ್ಲಿಕ್ಕೆ ಆಗ್ತದೆ ನೋಡಿ, ಚೆಕ್ ಮಾಡಿ. ಏನ್ ಮಾಡ್ಲಿಕ್ಕೆ ಆಗ್ತಿಲ್ಲ ಅದು ಮಾಡಿ ನೋಡಿ. ಇಲ್ಲ ಓಕೆ. ಯಾರು ಗುಣ ಮಾಡಿದ್ರು? ಸೊಂಟದಲ್ಲಿ ಎಣ್ಣೆ ನೀರಿನ ತರ ಬರುತ್ತಾ ಇದೆಲ್ಲ, ಕೊಬ್ಬರಿ ಎಣ್ಣೆ ನಾವು ಆಯಿಲ್ ಹಚ್ಚಿರ್ತೀವಲ್ಲ ಆ ತರ. ಈಗ ಅದು ಪವಿತ್ರಾತ್ಮನು ನಿಮ್ಮನ್ನು ಮುಟ್ಟಿದ್ದಾನೆ. ಈ ಎಣ್ಣೆ ಬಂದ ಹಾಗೆ ಅಂದ್ರೆ ಪವಿತ್ರಾತ್ಮ ದೇವರ ಸಿಂಬಲ್ ಅದು. ಅದು ಫೀಲಿಂಗ್, ಅದು ಒಳ್ಳೆ ಫೀಲಿಂಗ್ ಅದು.